ನಮಸ್ಕಾರ ಸ್ನೇಹಿತರೆ, ಗೀತಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಿನ್ನೆ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ 3ನೇ ಶ್ಲೋಕವನ್ನು ಅರಿತುಕೊಂಡೆವು. ಇಂದು ನಾವು ಮುಂದುವರಿದ ಅಧ್ಯಾಯ 1 ಶ್ಲೋಕ 4 ಸರಳವಾಗಿ, ಆಳವಾಗಿ ಮತ್ತು ಜೀವನಕ್ಕೆ ಅನ್ವಯವಾಗುವಂತೆ ತಿಳಿದುಕೊಳ್ಳೋಣ. ಒಂದು ಶ್ಲೋಕ, ಒಂದು ಸಂದೇಶ, ನಮ್ಮ ಒಳಗಿನ ಶಕ್ತಿಯನ್ನು ಅರಿಯುವ ಒಂದು ಪ್ರಯತ್ನ. ಶ್ಲೋಕ ಅಧ್ಯಾಯ 1 ಶ್ಲೋಕ 4. ಆತ್ರಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುದ್ಧಾನೋ ವಿರಾಟಾಶ್ಚ ದ್ರುಪದಶ್ಚ ಮಹಾರಥಃ. ಅಂದರೆ ಇಲ್ಲಿ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ, ಗುರುವೇ, ಪಾಂಡವರ ಸೇನೆಯಲ್ಲಿ ಭೀಮ ಮತ್ತು ಅರ್ಜುನರಂತೆಯೇ ಯುದ್ಧ ಶಕ್ತಿಯುಳ್ಳ ಅನೇಕ ಶೂರ ಯೋಧರು ಇದ್ದಾರೆ. ಸಾತ್ಯಕಿ, ವಿರಾಟ, ದ್ರುಪದರು ಎಲ್ಲರೂ ಮಹಾರಥಿಗಳು. ಇದು ಕೇವಲ ಸೇನೆಯ ವರ್ಣನೆ ಅಲ್ಲ, ಇದು ದುರ್ಯೋಧನನ ಒಳಗಿನ ಭಯದ ಘೋಷಣೆ. ಈ ಶ್ಲೋಕವನ್ನು ನಾವು ಆಳವಾಗಿ ತಿಳಿಯಬೇಕೆಂದರೆ, ಈ ಶ್ಲೋಕದಲ್ಲಿ ದುರ್ಯೋಧನನು ಏನು ಮಾಡುತ್ತಿದ್ದಾನೆ? ಹೊರಗೆ ನೋಡಲು ಅವನು ಪಾಂಡವರ ಶಕ್ತಿಯನ್ನು ವಿವರಿಸುತ್ತಿದ್ದಾನೆ. ಒಳಗೆ ನೋಡಿದರೆ ಅವನು ಭಯದಿಂದ ತನ್ನ ಗುರುವನ್ನು ಎಚ್ಚರಿಸುತ್ತಿದ್ದಾನೆ. ಅವನು ಹೇಳುತ್ತಿರುವ ಹೆಸರುಗಳು ಸಾತ್ಯಕಿ, ಕೃಷ್ಣನ ಶಿಷ್ಯ, ಅಪ್ರತಿಹತ ಯೋಧ; ವಿರಾಟ, ಧರ್ಮನಿಷ್ಠ ರಾಜ; ದ್ರುಪದ, ದ್ರೋಣಾಚಾರ್ಯರ ಶತ್ರು ಆದರೆ ಪಾಂಡವರ ಬೆಂಬಲಗಾರ. ಇಲ್ಲೇ ದುರ್ಯೋಧನನ ಮನಸ್ಥಿತಿ ಬಯಲಾಗುತ್ತದೆ. ತನ್ನ ಬಳಿ ಹೆಚ್ಚು ಸೇನೆ ಇದೆ, ಹಿರಿಯ ಯೋಧರೂ ಇದ್ದಾರೆ, ಆದರೂ ಅವನಿಗೆ ಆತ್ಮವಿಶ್ವಾಸ ಇಲ್ಲ. ಏಕೆಂದರೆ ಅಧರ್ಮದ ಮೇಲೆ ನಿಂತ ಶಕ್ತಿ ಸದಾ ಅಸ್ಥಿರ. ಜೀವನದ ಪಾಠ. ಈ ಶ್ಲೋಕದಿಂದ ನಾವು ಕಲಿಯುವ ಮಹತ್ವದ ಪಾಠ ಏನೆಂದರೆ, ಹೊರಗಿನ ಶಕ್ತಿ ಸಾಕಾಗುವುದಿಲ್ಲ. ಒಳಗಿನ ಧರ್ಮ, ಸತ್ಯ ಮತ್ತು ನಂಬಿಕೆ ಅತಿ ಮುಖ್ಯ. ಭಯ ಇರುವಲ್ಲಿ ಶಬ್ದ ಹೆಚ್ಚು, ಆತ್ಮವಿಶ್ವಾಸ ಇರುವಲ್ಲಿ ಮೌನ ಹೆಚ್ಚು. ದುರ್ಯೋಧನನು ಮಾತನಾಡುತ್ತಿದ್ದಾನೆ, ಪಾಂಡವರು ಮೌನದಲ್ಲಿದ್ದಾರೆ. ಮೌನವೇ ನಿಜವಾದ ಶಕ್ತಿ. ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಹೇಳುತ್ತಿದ್ದೇವೆಯಾ ಅಥವಾ ಶಾಂತವಾಗಿ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆಯಾ? ಈ ಶ್ಲೋಕ ನಮಗೆ ಹೇಳುವುದು, ಧರ್ಮದೊಂದಿಗೆ ನಿಂತವನು ಶಬ್ದ ಮಾಡಬೇಕಾಗಿಲ್ಲ. ಈ ಶ್ಲೋಕದ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗೀತಸಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಾವು ಭೇಟಿಯಾಗೋಣ ಅಧ್ಯಾಯ 1 ಶ್ಲೋಕ 5 ಜೊತೆಗೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.